ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಭಾಳ ಸುಲಭವಾಗಿ ಭಾಳ ರುಚಿಕರವಾಗಿ ಮಾಡ್ಕೊಳ್ಳುವಂಥ ತಾಲಿಪಟ್ಟಿ ರೆಸಿಪಿಯನ್ನು ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ 2 ಕಪ್ ಆಗುವಷ್ಟು ಜೋಳದ ಹಿಟ್ಟು, 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. 2 ಕಪ್ ಜೋಳದ ಹಿಟ್ಟಿಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಕರೆಕ್ಟಾಗಿರುವಂಥ ಅಳತೆಯಾಗಿ ಚಲೋದಂಗೆ ತಾಲಿಪಟ್ಟಿ ಬರ್ತಾವೆ. ಹಂಗೆ ಇದಕ್ಕೆ ಹೆಂಚಿರುವಂಥ ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು. ಹಂಗೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನ ಸೇರಿಸ್ಕೊಳ್ಳೋದ್ರಿಂದ ತಾಲಿಪಟ್ಟಿಗೆ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಹಂಗೆ ಒಂದು ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅಜ್ವಾನನ್ನು ತೊಗೊಂಡಿದ್ದೀನಿ. ನಿಮ್ಗೆ ಇದ್ರೊಳಗೆ ಯಾವುದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ತೊಗೋಬೋದು. ನಾನು ಇಲ್ಲಿ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಸೇರ್ದಿತ್ತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ತೊಗೋಬೋದು. ನಾನು ಇಲ್ಲಿ ಮೊದಲು 2 ಕಪ್ ಆಗುವಷ್ಟು ಜೋಳ ಹಿಟ್ಟು ಸೇರಿಸ್ಕೊಂಡೀನಿ. ಹಂಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡ. ಹಂಗೆ ನಾನು ತೊಗೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಖಾರ ಮಾಡ್ಕೋಬೇಕು. ಮೊದಲು ತೊಗೊಂಡಿರುವಂಥ ಅಷ್ಟು ಹಸಿಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಹಂಗೆ ಇದಕ್ಕೊಂದು ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೋಬೇಕು. ನಾನು ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ನೀವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊರಿ. ಈಗ ಹಸಿಮೆಣಸಿನ್ಕಾಯಿ ಎಲ್ಲನೂ ರುಬ್ಬಿ ಆಗೈತಿ. ಹಂಗೆ ನಾವು ಆಗಲೇ ಏನು ಹಿಟ್ಟು ತೊಗೊಂಡಿದ್ವಲ್ಲ ಆ ತೊಗೊಂಡಿರುವಂಥ ಹಿಟ್ಟಿಗೆ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಖಾರನ ಸೇರಿಸ್ಕೋಬೇಕು. ನಾವಿಲ್ಲಿ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಡೈರೆಕ್ಟಾಗಿ ರುಬ್ಬಿ ಹಾಕ್ಕೊಂಡಿದ್ದೇವೆ. ಬೇಡ ಅನ್ನೋರು ಹಂಗೆ ಡೈರೆಕ್ಟಾಗಿನೂ ಹಾಕ್ಕೊಂಡ್ರೆ ನಡೀತೈತಿ. ಹಂಗೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊವನ್ನು ಸೇರಿಸ್ಕೋಬೇಕು. ನಾನು ಇಲ್ಲೇ ದೊಡ್ಡ ಸೈಜ್ದ 2 ಟೊಮ್ಯಾಟೊ ಬಳಸ್ಕೊಂಡಿದ್ದೀನಿ. ಹಂಗೆ ದೊಡ್ಡ ಸೈಜನ್ನು 2 ಉಳ್ಳಾಗಡ್ಡಿಯನ್ನು ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡೆ. ರುಚಿಗೆ ಬೇಕಾದಷ್ಟು ನೋಡ್ಕೊಂಡ ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಇಲ್ಲೇ 1 ಸ್ಪೂನ್ ಹಾಕಿ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿ ಎಷ್ಟು ಬೇಕು ನೋಡ್ಕೊಂಡ ಉಪ್ಪನ್ನು ಸೇರಿಸ್ಕೊರಿ. ಹಂಗೆ ನಾವು ತೊಗೊಂಡಿರುವಂಥ ಎಳ್ಳು ಮತ್ತು ಜೀರಿಗೆ ಅಜ್ವಾನನ್ನು ಸೇರಿಸ್ಕೋಬೇಕು. ಎಳ್ಳು ಮತ್ತು ಅಜ್ವಾನ ಹಾಕೋದ್ರಿಂದ ತಾಲಿಪಟ್ಟಿ ಭಾಳ ರುಚಿಯಾಗಿ ಬರ್ತೈತಿ. ತೊಗೊಂಡಿರುವಂಥ ಅಜ್ವಾನನ್ನು ಒಂದು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ರೆ ಅಜ್ವಾನದ ಫ್ಲೇವರ್ ಭಾಳ ಚಲೋದಂಗೆ ಬರ್ತೈತಿ. ಹಂಗಾಗಿ ಒಂದು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕ್ಕೊಂಡು ಬಿಡಬೇಕು. ತಾಲಿಪಟ್ಟಿ ಮಾಡ್ಕೊಳ್ಳೋದು ಭಾಳ ಸುಲಭ. ಹಂಗೆ ರುಚಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ನಾವೀಗ ಅಜ್ವಾನ ಹಾಕ್ಕೊಂಡಾದ್ಮ್ಯಾಗ ತೊಗೊಂಡಿರುವಂಥ ಎಲ್ಲ ಸಾಮಗ್ರಿಗಳನ್ನೂ ಒಂದು ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಅದು ಉಳ್ಳಾಗಡ್ಡಿ ಟೊಮ್ಯಾಟೊ ಹಿಟ್ಟು ಎಲ್ಲನೂ ಚೆನ್ನಾಗಿ ಹತ್ಕೋಬೇಕು. ಎಲ್ಲ ಕಡೆಯೂ ಆಗಬೇಕವ ಹಿಟ್ಟನಾಗ ಎಲ್ಲ ಕಡೆಯೂ ಹುಡ್ಕೋಬೇಕು. ಆ ಥರ ಕಲಿಸ್ಕೋಬೇಕು. ಹಂಗೆ ಈ ಥರ ಒಂದು ಸ್ವಲ್ಪ ಕಲಿಸ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ನಾದ್ಕೋಬೇಕು ಚೆಂದಂಗೆ. ಇದಕ್ಕೇನು ಬಿಸಿ ನೀರು ಹಾಕ್ಕೊಂಡು ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿರುವಂಥ ತಂಪು ನೀರನ್ನು ಬಳಸ್ಕೊಂಡನ ನಾದ್ಕೊಂಡ್ರೆ ನಡೀತೈತಿ. ಆದರೆ ಭಾಳ ನೀರು ಆಗಬಾರ್ದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡನ ನಾದ್ಕೋಬೇಕು. ನಾನಿಲ್ಲೇ ಅರಿಶಿನ ಪುಡಿ ಹಾಕೋದನ್ನು ಮರ್ತಿದ್ದೀನಿ. ನಿಮ್ಗೆ ಅರಿಶಿನ ಪುಡಿ ಬೇಕಾದ್ರೆ ಹಾಕೋಬಹುದು, ಬೇಡದಾದ್ರೆ ಸ್ಕಿಪ್ನು ಮಾಡ್ಕೋಬಹುದು. ಇಲ್ಲೊಂದು ಸ್ವಲ್ಪ ಕಲಿಸ್ಕೊಂಡು ಆದ್ಮ್ಯಾಗ ನೆನಪಾಗೈತಿ, ಈಗ ಸೇರಿಸ್ಕೊಂಡಿದ್ದೀನಿ. ಬೇಡ ಅನ್ನೋರು ನಡೀತೈತಿ, ಹಾಕೋದಿದ್ರು ನಡೀತೈತಿ ಅರಿಶಿನ ಪುಡಿ. ಹಂಗೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರ್ತೈತಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಈ ಹಿಟ್ಟನ್ನು ಚೆನ್ನಾಗಿ ಈ ಥರ ಗಟ್ಟಿಯಾಗಿನೇ ನಾದ್ಕೋಬೇಕು. ಭಾಳ ಸಾಫ್ಟಾಗಿ ನಾದ್ಕೊಂಡ್ರು ಉಳ್ಳಾಗಡ್ಡಿ ಎಲ್ಲ ನೀರು ಇರ್ತೈತಿ. ಹಂಗೆ ಆಮೇಲೆ ಅದು ನೀರು ಬಿಟ್ಟಂಗೆ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದಕ್ಕೆ ಮೊದಲನೇ ಒಂದು ಸ್ವಲ್ಪ ಈ ಥರ ಗಟ್ಟಿಯಾಗಿ ನಾದ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಎಷ್ಟೆಷ್ಟು ಮಾಡಾರ್ದೇವಿ ಅಷ್ಟನ್ನು ಒಳ್ಳೆಯನ್ನು ತಕ್ಕೋಬೇಕು. ಇದನ್ನು ನಾದಿ ಭಾಳ ಹೊತ್ತ ಇಡೋ ಅವಶ್ಯಕತೆ ಏನಿಲ್ಲ. ನಾದಿದ ಕೂಡಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಡೀತೈತಿ. ನಾನು ಇಲ್ಲೊಂದು ಪ್ಲಾಸ್ಟಿಕ್ ಸೀಟನ್ನು ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಕವರ್ ಮ್ಯಾಗ ನಾವು ಮಾಡಿಟ್ಕೊಂಡಿರುವಂಥ ಉಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಇಲ್ಲೇ ಪ್ರೆಸ್ ಮಾಡಿಕೊಂಡು ನಡೀತೈತಿ. ಇಲ್ಲ ಮ್ಯಾಗ ಇನ್ನೊಂದು ಕವರನ್ನು ಹೊತ್ತಿಸಿ ಮೇಲೆ ಇನ್ನೊಂದು ಕವರನ್ನು ಹಾಕಿ ಲಟ್ಟಿಸ್ಕೊಂಡ್ರೂ ನಡೀತೈತಿ. ನಾನು ಇಲ್ಲಿ ಕೈಯಲ್ಲೇ ಸವರ್ಕೊಂಡನ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತಿ ಆ ಥರ ಮಾಡ್ಕೋಬೋದು. ಇದು ಮೇಲೆ ಒಂದು ಕವರ್ ಹಾಕಿದ್ದೀನಿ, ಇದಕ್ಕೆ ಲಟ್ಟಿಸ್ಕೊಂಡು ಮಾಡಿದ್ರೂ ನಡೀತೈತಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು ಅದ್ರ ಪ್ರಕಾರ ಇದನ್ನು ತೆಳ್ಳಗಾಗಿ ನಾನು ಇಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ತೆಳ್ಳಗಾಗಿ ಸವರ್ಕೋಬೇಕು. ಇದು ಮಾಡಿದ ಇಷ್ಟು ಕಡಿಮೆ ಟೈಮ್ ಒಳಗೆ ಆಗ್ತೈತಿ. ಭಾರಿ ಅಂದ್ರೆ ಭಾರಿ ರುಚಿ ಇರ್ತೈತಿ. ಹಂಗೆ
ಈ ಥರ ಮಾಡ್ಕೊಂಡ್ರೆ ನಮ್ಮ ತಾಲಿಪಟ್ಟಿ ಈಗ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಆಯಿತಾ. ಇದಕ್ಕೆ ನಡು ಒಂದು ಸ್ವಲ್ಪ ಈ ಥರ ಹೋಲ್ ಮಾಡ್ಕೋಬೇಕು. ಬೇಯುವಾಗ ಚಲೋದಂಗೆ ಬೇಯ್ತೈತಿ, ಎಣ್ಣೆ ಅದು ಹಾಕಕ್ಕೆ ಚಲೋ ಅನ್ನಿಸ್ತೈತಿ ಅಂತ. ಹಂಗೆ ಈಗ ಇದನ್ನು ತವಾ ಮ್ಯಾಗ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡ್ನು. ಒಂದು ಸ್ವಲ್ಪ ಭಾಳ ಕ್ರಿಸ್ಪಿ ಬೇಕಾಗಿತ್ತಂದ್ರೆ ಹಂಗೂ ಬೇಯಿಸ್ಕೋಬಹುದು, ಬೇಡ ಅನ್ನೋರು ಮೆತ್ತಗೆ ಬೇಕಾಗಿತ್ತಂದ್ರೆ ಹಂಗೂ ಬೇಯಿಸ್ಕೋಬಹುದು. ಒಂದು ಸ್ವಲ್ಪ ಒಬ್ಬೊಬ್ಬರಿಗೆ ಕ್ರಿಸ್ಪಿ ಆಗಿದ್ರೆ ಸೇರ್ತೈತಿ ಅಂಥವ್ರು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ್ರೆ ನಡಿತೈತಿ. ಇದಕ್ಕೆ ಈ ಥರ ಎರಡೂ ಕಡೆಯೂ ಈ ಥರ ಕಲರ್ ಬರುವಂಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ತಾಲಿಪಟ್ಟಿ ರೆಡಿ ಅದು. ಭಾಳ ರುಚಿಯಾಗಿ ಭಾಳ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಳುವಂಥ ನಾಷ್ಟಾ ರೆಸಿಪಿ ಇದೆ. ನಾಷ್ಟಾ ಊಟ ಯಾವುದಕ್ಕೂ ಕಾಂಬಿನೇಷನ್ ಮಾಡ್ಕೋಬಹುದು ನೀವು. ಇದನ್ನು ಮೊಸರು ಜೊತೆ ಇಲ್ಲ ಚಟ್ಟದ ಜೊತೆ ನಿಮ್ಗೆ ಹೆಂಗೆ ಬೇಕು ಹಂಗೆ ತಿಂದ್ರೆ ನಮ್ಮ ತಾಲಿಪಟ್ಟಿ ರೆಡಿ ಆದಂಗನ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.